ಹಾಯ್ ಹಲೋ ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ವೆಲ್ಕಮ್ ಟು ನ್ಯೂ ಬ್ಲಾಗ್. ಈ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡತ್ತೇನೆ ಅಂತಂದ್ರೆ ಹೊರಗಿಂದ ಸ್ಟಾರ್ಟ್ ಮಾಡತ್ತೇನೆ ಬ್ಲಾಗ್. ತಿಳ್ಕ ಮಾಡಿ ರೆಡಿ ಆಗೀನಿ. ನೀವು ನಾಷ್ಟ ಮಾಡ್ತೇನೆ ಅಂತ ಅನ್ಕೋತೇನೆ. ನಾನು ನಾಷ್ಟ ಮಾಡೀನಿ. ಎಲ್ಲಿ ಹೊಂಟೇನಪ್ಪ ಅಂತಂದ್ರೆ ನನ್ನ ಹೆಂಡತಿ ಊರಿಗೆ ಹೊಂಟೇನಿ. ನನ್ನ ಹೆಂಡತಿ ಕರ್ಕೊಂಡು ಕೃಷ್ಣಾಳಗೆ ಹೊಂಟೇನಿ. ಬರೀ ತೋರಿಸ್ತೇನಂತ ಹೆಂಗೆ ಆಗ್ತೈತೆ ಅಂತೇಳಿ ಬರೀ ಹೋಗೋಣ. ಈಗ ಹೊಂಟೇವಿ. ಎಲ್ಲಿ ಹೊಂಟೇವಿ ಅಂತಂದ್ರೆ ಕೃಷ್ಣಾಳಗೆ ಹೊಂಟೇವಿ. ನನ್ನ ಹೆಂಡತಿ ಅದ ನೋಡ್ರಿ ಹಿಂದಿಲ್ಲ ಈ ಕಡೆ ನೋಡ್ರಿ ನೋಡ್ರಿ. ಎಲ್ಲಿ ಹೊಂಟಾರ? ಯಾವುದಕ್ಕೆ ನಿಮ್ಮ ಊರಿಗೆ ತಗೊಂಡೆ? ಹೌದಾ? ಹೋಗೋಣ ನೋಡ್ರಿ. ಮುಂದೆ ಹೋಗೋಣ ಬರ್ರಿ, ತೋರಿಸ್ತದಂತೆ ಮುಂದೆ ಏನಾರು ಆಗ್ತದೆ ಅಂತ ಹೋಗೋಣ. ಈಗ ಕುಂತ್ಕೊಳಕ್ಕೆ ಬಂದವ್ರು ನಾವು ಈಗ ಜಸ್ಟ್ ಕುಂತ್ಕೊಳಕ್ಕೆ ಬಂದ್ವಿ. ಇಲ್ಲಿ ಕುಂತ್ಕೊಳ್ಳಾಗ ಏನೋ ಎಕ್ಸಾಮ್ ಇರ್ಬೇಕಲ್ಲ ಒಳಗೆ. ಎಕ್ಸಾಮ್ ಐತಿ ಕಾಲೇಜ್ ಇದೆ, ಕುಂತ್ಕೊಳಕ್ಕೆ ದೊಡ್ಡ ಕಾಲೇಜ್ ಇದೆ. ಎಕ್ಸಾಮ್ ಇರ್ಬೇಕು ಒಳಗೆ. ಸೊ ಅದಕ್ಕೆ ಸೆಕೆಂಡ್ ಇಯರ್ ಎಕ್ಸಾಮ್ ಆಗ್ತಿದೆ. ಮಕ್ಕಳಿಗೆ ಕಾಯಕಲ್ಲ. ನಾನು 10th ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ಅಪ್ಪಾರ ಮತ್ತು ನಮ್ಮ ಅಣ್ಣಾರು ಕುಂತಿದ್ದೆ ನನಗೆ ಅದೇ ಎಕ್ಸಾಮ್ಗೆ. ಕುಂತ್ಕೊಳ್ ರೋಡ್ ಇದು ಒಳಗೆ ಹೋದ್ರೆ ಕುಂತ್ಕೊಳ್ಳಿ ಸೀದಾ ಹೋಗ್ಬೇಕು. ಕುಂತ್ಕೊಳ್ಳೋದು ಪೊಲೀಸ್ ಸ್ಟೇಷನ್. ಹಿಂಗೆ 3 ಮಂದಿ ಹೋಗ್ತಾರೆ. ಲಾಸ್ಟ್ ಅವ್ರ ಅಮ್ಮ ತಿಂತಾರೆ. 3 ಮಂದಿ ಹೋಗ್ತಾರೆ. ಅದೇನು ಬಸ್ ಬರೋದೈತಲ್ಲ ಆ ಬಸ್ ಎಲ್ಲಿ ಒಳಗ್ತಲ್ಲ ಹಂಗೆ ಹೋದ್ರೆ ಒಳಗೆ ಸೀದಾ ಕುಂತ್ಕೊಳ್ಳ ಒಳಗೆ ಊರೊಳಗೆ ಹೋಗ್ತೀವಿ. ನಾವು ಸ್ಟೇಟ್ ಹೋಗ್ತೇವೆ. ಅವ್ರು ಊರೊಳಗೆ ಹೋಗ್ತಾರೆ. ಊರೊಳಗೆ ಹೋಗ್ಬೇಕು ಸ್ಟೇಟ್ ಹೋಗ್ತೇವೆ. ನೆಕ್ಸ್ಟ್ ಊರು ಬರೋದು ಸಂಶಯ ಬರ್ತೈತೆ. ತೋರಿಸ್ತದೆ ಸರಿ ಹೋಗ್ತೀವಿ. ಈಗ ಸಂಶಯಕ್ಕೆ ಬಂದೇವ್ರಿ. ನಾನು ಜಸ್ಟ್ ಈಗ ಸಂಶಯಕ್ಕೆ ಬಂದೇವೆ. ನೋಡ್ರಿ ಇಲ್ಲಿ ಹೂವಿನಾರ ತೊಗೋಬೇಕು ಮತ್ತು ಬಾಳೆಹಣ್ಣು ತೊಗೋಬೇಕು. ಮತ್ತೆ ತೊಗೋಬೇಕ್ರೆ ಸಕ್ರೆ ತೊಗೋಬೇಕು. ಇದು ತೊಗೊಳ್ಳೋಣ ಅಂತ ಬರ್ರಿ. ಈಗ ಜಸ್ಟ್ ಸಂಶಯ ಬಂದೈತೆ ನೋಡ್ರಿ. ಇದು ಎಂಟ್ರೆನ್ಸ್ ಸಂಶಯ ಇದೆ. ಬರ್ರಿ ಇಲ್ಲ ಹೂವಿನಾರ ತೊಗೊಳ್ಬೇಕಾದ್ರೆ ಸಿಕ್ಕನಂತ ಬರ್ರಿ. ಆಲ್ರೆಡಿ ಬಾಳೆಹಣ್ಣು ಮತ್ತು ಹೂವು ಸಕ್ಕರೆ ಎಲ್ಲ ತೊಗೊಂಡ್ಬಿಟ್ಟೇನ್ರಿ. ನಂಗೆ ಲಕ್ಷಣ ಆಗಿಲ್ಲ. ಏನು ಸಾರಿ, ಏನು ತಪ್ಪಿಕೋಬೇಡ್ರಿ. ನನಗೆ ಸಂಶಯ ಒಳಗೆ ಅದೇವಿ ಬಸ್ ಸ್ಟ್ಯಾಂಡ್ನಾಗ. ತೋರಿಸ್ತಾನಂತ ನಿಮಗೆ. ಇದು ಸಂಶಯ ಬಸ್ ಸ್ಟ್ಯಾಂಡ್ ಇದು. ತೋರಿಸ್ತಾನಂತ ಹೋಗ್ಬೇಕಾರೆ. ನಾವು ಈಗ ಇವ್ರ ಮಮ್ಮಿ ಮನೆಗೆ ಹೋಗಿದ್ವಿ. ಅಲ್ಲಿ ಹೋಗಿ ಚಾಗಿ ಕುಡಿದ್ವಿ. ಅದು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ನಾನು ಹೆಂಗೆ ಹೋಗ್ಬೇಕಂತಂತೇಳಿ. ಅಂದ್ರೆ ಸ್ವಲ್ಪ ಅರ್ಜೆಂಟ್ ಕೊಂಡು ಬರೋದಿತ್ತು. ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಹೆಂಗೆ ಹೋಗ್ಬೇಕಂತಂತೇಳಿ. ಈಗ ಇವರ ಅಮ್ಮಾರು ತಿರ್ಕೊಂಡಿದ್ದಲ್ಲ. ಸೊ ಅಲ್ಲಿ ಹೊಂಟೇವು ನಾವು. ಅದನ್ನು ಇದು ಕೊಟ್ಟು ಬರೋಕೆ ಬಾಳೆಹಣ್ಣು ಗೆಳೆಣ್ಣೆ ಮತ್ತು ಸಕ್ರೆ ಹೊಲ ಕೊಟ್ಟು ಬರೋಕೆ. ಈಗ ಎಲ್ಲಿ ಹೊಂಟೇವೆ ಅಂತಂದ್ರೆ ಕಳ್ಸಾಗ ಹೊಂಟೇವಿ. ಎಲ್ಲಿಂದ ಅಂದರೆ ಹತ್ತಿಗಿರಿಯಿಂದ ಕಳ್ಸಾಗ ಹೊಂಟೇವಿ. ಮತ್ತು ಕಳಸಾಲಿಂದ ಮತ್ತು ಶಿಷ್ಟಾಳಗೆ ಬರ್ಬೇಕು ನಾವು ಇವ್ರ ಮಮ್ಮಿ ಮನೆಗೆ. ಇವ್ರ ಮಮ್ಮಿಗೆ ಬನ್ನಿ ಭೇಟಿಯಾಗಿ ವಾಪಸ್ ಮತ್ತು ಹುಬ್ಳಿಗೆ ಹೋಗೋಣಂತ. ಅಲ್ಲಿ ಕಳಸ ಬಂದ ಕೂಡಲೇ ಕಳಸದ್ರೊಳಗೆ ತೋರ್ಸೋಣಂತ. ಬರೀ ಹೋಗೋಣ. ಹಿಂಗಲ್ಲೇ ಸ್ಟೇಟ ಹೊಡಿಬೇಕನ ರೋಡ. ನಮಗಂತೂ ಒಂದೇದು ಗೊತ್ತಿಲ್ಲ ರೀ. ಜಂಗಲ್ ಇದ್ದಾನಂತೆ. ಜಂಗಲ್ದಾಗ ಬಂಗಾಲ್ ಆಗದೈತಿಲ್ಲ ನಮ್ದು. ನೋಡ್ರಿ ಈಗ ಜಂಗಲ್ದಾಗ ಬಂಗಾಲ್ ಅಂತ ಅನ್ನತ್ತಾವ್ರಿ. ಲೆಕ್ಕ ನಗ್ತಾರ್ರಿಪ್ಪ ಯಾಕೆ ನೋಡ್ರಿ. ಯಾರು ಇನ್ನೂ ಮಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿಪ್ಪ ಸಬ್ಸ್ಕ್ರೈಬ್ ಮಾಡಿರಿ. ನೆನಪ್ಲೆ ಏನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ರಿ ಬರೀ ಆಗ್ತಾವ್ರಿ. ಥ್ಯಾಂಕ್ ಯು ಅಂತ ನೋಡ್ರಿ. ಇನ್ನೂ ಬ್ಲಾಗ ಮುಗಿದಿಲ್ಲ. ಥ್ಯಾಂಕ್ ಯು ಅಂತ ಹೇಳೋದಲ್ರಿ ಕೆಲವು. ನೋಡ್ರಿ ಫುಲ್ ಇದು ರೋಡ್ ಸರಿ ಐತಿ. ಅಷ್ಟು ಏನು ಸರಿ ಇಲ್ಲ ಇದು ರೋಡ್. ಇದು ಮಲೆನಾಡು ಆ ಕಡೆ ಸೈಡ್ ಬರ್ತೈತ್ರಿ ಇದೆಲ್ಲ. ಫುಲ್ ಕ್ಲೋಡ್ ಐತ್ರಿ. ಬಿಸಿಲಿದ್ರು ಫುಲ್ ಮೈಗೆಲ್ಲ ಕೋಡ್ ಹತ್ತಕತ್ತೈತ್ರಿ ನಮ್ಗರ. ಈಗ
ಮಂಡಿಂಗ್ನಾಳ ಅಂತ ನೋಡ್ರಿಪ್ಪ, ನಮಗೂ ಗೊತ್ತಿಲ್ಲ ಮಂಡಿಂಗ್ ಇರಲಿ, ಆದರೂ ಸ್ವಲ್ಪ ಸಂಭಾಳಿಸ್ಕೊಳ್ರಿ, ಏನು ಮಾಡೋಕ್ಕಾಗಲ್ಲ ರೀ ಆಪ್ಷನ್. ಫೋನ್ ಬಿದ್ದಿತ್ರಿ, ಸೊ ಅದಕ್ಕೆ ಒರೆಸ್ಕೊಂಡು ಮತ್ತೆ ಅದು ಏನಾಗಿತ್ತಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಬ್ಲಾಗ್ ಬಂದೇನೆ. ಎಲ್ಲಿಗಿದ್ದೀವಿ ಅಂದ್ರೆ ನಾವು ರೋಡ್ ವಿಷನ್ ಆಗಿದ್ದೀವಿ. ರೋಡ್ ಯಾವ ಪರಿ ಆಗೈತೆ ನೋಡ್ರಿ. ಇದು ಗುಡಿಗೇರಿಗೆ ಹೋಗ್ತೈತಿಲ್ಪ ರೋಡ್. ಇಲ್ಲಿ ಗುಡಿಗೇರಿ ಹತ್ತಿಗೆರೆಯಿಂದ 4 ಕಿಲೋಮೀಟ್ರ್. ಗುಡಿಗೇರಿ ಎಷ್ಟು ಕಿಲೋಮೀಟ್ರ್? 4 ಕಿಲೋಮೀಟ್ರ್ ಇದನ್ನ. ಅಲ್ಲಾರ ಈಗ ಅಲ್ಲಿ ಹೋಗಿ ಏನೇನು ಮಾಡ್ಬೇಕು ನಾವು? ಏನು ಇಲ್ಲ, ನನಗೂ ಗೊತ್ತಿಲ್ಲ ಅಷ್ಟೊಂದು. ಅಲ್ಲಿ ಅಲ್ಲಿ ಹಾಕ್ಬೇಕನ್ನ. ಅಲ್ಲಿ ಯಾರದಾರ? ಯಾರದಾರ ಇರ್ತಾರೆ ಮತ್ತೆ ನಮ್ಮಮ್ಮ ಅವರು. ಹಾಂ, ಈಗ ಅವರು ಕ್ವಶನ್ ಕೇಳ್ತಾರ ನಮಗೆ ಏನಾರ ಮತ್ತೆ? ಯಾಕೆ ಕ್ವಶನ್ ಕೇಳ್ತಾರ? ರೋಡ್ ಹೆಂಗಾಗಿದೆ, ಗಾಡಿ ಹೆಂಗೆ ಹೊಡಿಬೇಕು ಏನು ಗೊತ್ತಾಗಂಗಿಲ್ಲ. ಅದಕ್ಕೆ 20 ಸ್ಪೀಡ್ನೇ ಓಡಾತನ್ರಿ ಗಾಡಿ. ನಾರು ನೋಡ್ರಿ, ನನ್ನ ಹೆಂಡತಿ ನೋಡ್ರಿ ಸರಿ ಹೋಗೋಣಂತಲ್ಲ ಹುಡುಗರಿಗೆ. ಎಲ್ಲರಿಗೂ ಹಾಯ್. ಏನಪ್ಪ ಅಂತಂದ್ರೆ ಅವತ್ತು ಮೊನ್ನೆ ಬ್ಲಾಗ್ ಮಾಡ್ಬೇಕಾರೆ ಫೋನ್ ತಳ ಬಿದ್ದು ಡಿಸ್ಪ್ಲೇ ಹೊಡಿತಾರೆ ನಂದು ಫೋನ್ ಬಿದ್ದಿತ್ತು. ಅದಕ್ಕೆ ಅಲ್ಲಿ ಶಿಷ್ಟಾಣ ಸರಿಪಂಚ ಅವ್ರದ್ದು ಅದು ತೋರ್ಸೋಕ್ಕಾಗಿಲ್ಲ. ಮತ್ತು ಏನೋ ಒಟ್ಟು ಅಲ್ಲೊಂದು ಪ್ಲೇಸಸ್ಗೆ ಹೋಗಿದ್ದೆ, ತೋರ್ಸೋಕ್ಕಾಗಿಲ್ಲ ನನಗೆ. ಎಲ್ಲರೂ ನನ್ನ ಸಮಸ್ಯೆ ರೀ, ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಎಲ್ಲರೂ ನಿಮ್ಗೆ ಕೈ ಮುಗಿದ ಎಲ್ಲರೂ ಸಮಸ್ಯೆ ನನಗೆ. ಎಲ್ಲರೂ ಬ್ಲಾಗ್ ನೋಡ್ರಿ, ಎಲ್ಲರೂ ಸ್ವಲ್ಪ ಎಷ್ಟಾಗೈತೆ ಅಷ್ಟು ಬ್ಲಾಗ್ ಮಾಡೇ ನಾನು ಅದ್ರೊಳಗೆ ನೋಡಿರಿ. ನಿಮ್ಗೆ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮತ್ತೆ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ನಾನು. ಬರೀ ಇದು ಎಷ್ಟು ಆಕೈತೆ ಅಷ್ಟು ಆಗ್ತೇನೆ ನೋಡ್ರಿ ಬ್ಲಾಗ್ ಯೂಟ್ಯೂಬ್ನಾಗ. ನೋಡ್ರಿ ಎಲ್ಲರೂ. ಬಾಯ್ ಎಲ್ಲರಿಗೂ.